ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬ್ಯಾಡ್ರಹಳ್ಳಿ ವಾರ್ಡ್ನಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಸಮಾಜ ಸೇವಕರು ಹಾಗೂ ಜಿಬಿಎ ಆಕಾಂಕ್ಷಿಯಾಗಿರುವ ಆದಿತ್ಯ ರಮೇಶ್ ಅವರ ನೇತೃತ್ವದಲ್ಲಿ ಈ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪೇಷಂಟ್ ಜಾಸ್ತಿ ಜನ ಜಾಸ್ತಿ ಬಂದಿರ್ತಾರೆ, ಕೆಲವರು ವಾಪಸ್ ಹೋಗ್ಬಿಡ್ತಾರೆ. ಹೌದಲ್ವಾ? ನಮಗೂ ಯೂಸ್ ಆಗಲ್ಲ, ನಮಗೂ ಯೂಸ್ ಆಗಲ್ಲ. ಕಾರ್ಯಕ್ರಮಕ್ಕೆ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಹಾಗೂ ನಿಶಾಂತ್ ಸೋಮಶೇಖರ್ ಅವರು ಚಾಲನೆ ನೀಡಿದರು. ನೂರಾರು ಸಾರ್ವಜನಿಕರು ಶಿಬಿರದ ಪ್ರಯೋಜನ ಪಡೆದು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಆದಿತ್ಯ ರಮೇಶ್ ಅವರು ಹಲವು ವರ್ಷಗಳಿಂದ ಸಮಾಜ ಸೇವೆ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಬಡ ಹಾಗೂ ಅಗತ್ಯವಿರುವ ಜನರಿಗೆ ನೆರವಾಗಬೇಕು ಎಂಬ ಉದ್ದೇಶದಿಂದ ನಿರಂತರವಾಗಿ ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದಾರೆ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಅವರ ಸೇವಾ ಮನೋಭಾವವನ್ನು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ತುಂಬ ಅನುಕೂಲ ಆಗಿದೆ. ಅವ್ರ ಕಡೆಯಿಂದ ನಮಗೆ ಸ್ವಲ್ಪ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ ಸರ್. ಪ್ರತಿಯೊಂದು ಫ್ರೀಯಾಗಿ ಮಾಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಸರ್. ಇದು ಭಾಳ ಜನಕ್ಕೆ ಒಳ್ಳೆಯದು, ತುಂಬ ಚೆನ್ನಾಗಿದೆ. ಇದನ್ನು ದೇವರು ಅವ್ರಿಗೆ ಆಯಸ್ ಆರೋಗ್ಯ ಕೊಡಲಿ. ನಮ್ಮ ಸೋಮಶೇಖರ್ ಸಾಹೇಬ್ರಿಗೆ ಇದೇ ರೀತಿ ನಡೆಸ್ಕೊಂಡು ಹೋಗಲಿ ಅಂತ ಆಸೆ ಬೀಳ್ತೀನಿ ಸರ್. ಒಳ್ಳೆಯವ್ರಿಗೆ ಯಾವತ್ತೂ ಗೆಲ್ಲಿಸ್ತೀವಿ. ತುಂಬ ಅನುಕೂಲ ಆಗಿದೆ, ಬಡವ್ರ ಬಗ್ಗರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಇಲ್ಲಿ ರೋಡು ನೀರು ಸ್ವಲ್ಪ ಪರವಾಗಿಲ್ಲ, ರೋಡ್ ಚೆನ್ನಾಗಿ ಮಾಡಿಸಿದ್ದಾರೆ, ನೀರಿನೆಲ್ಲ ಸೌಕರ್ಯ ಚೆನ್ನಾಗಿದೆ. ಬಡವ್ರ ಬಗ್ಗರಿಗೆ ತುಂಬ ಅನುಕೂಲ ಪ್ರತಿಯೊಂದೂ. ಇಲ್ಲ ಹೈಟೆಕ್ ಹಾಸ್ಪಿಟ್ಲಿಗೆ ಹೋದರೆ ದುಡ್ಡಿರಲ್ಲ, ಬಡವ್ರ ಬಗ್ಗರಿಗೆ ಎಷ್ಟು ಅನುಕೂಲ ಇದು. ಅನ್ನ ಎಲ್ಲ ಕೊಟ್ಟಿದ್ದಾರೆ, ಟಿಫನ್ ಊಟ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆದಿತ್ಯ ರಮೇಶ್ ಅವರಿಗೆ ಇನ್ನಷ್ಟು ಜವಾಬ್ದಾರಿಯುತ ಸ್ಥಾನಮಾನ ದೊರೆಯಲಿ, ಅವರ ಮೂಲಕ ಇನ್ನಷ್ಟು ಜನಸೇವೆ ನಡೆಯಲಿ ಎಂದು ಶಿಬಿರದಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರು ಆಶಯ ವ್ಯಕ್ತಪಡಿಸಿದರು. ನಮ್ಮ ಮಾಜಿ ಸಹಕಾರ ಸಚಿವರಾದ ಎಸ್.ಟಿ. ಸೋಮಶೇಖರ್ ಗೌಡರು, ಜನಪ್ರಿಯ ಶಾಸಕರ ಎಸ್.ಟಿ. ಸೋಮಶೇಖರ್ ಗೌಡರ ಅಧ್ಯಕ್ಷತೆಯಲ್ಲಿ ನಿಶಾಂತ್ ಸೋಮಶೇಖರ್ ಗೌಡರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಜಿಬಿಎ ಆಕಾಂಕ್ಷಿಯಾದಂಥ ಹಾಗೂ ಬ್ಯಾಡ್ರಹಳ್ಳಿ ವಾರ್ಡ್ ಅಧ್ಯಕ್ಷರು ಆದಂಥ ಆದಿತ್ಯ ರಮೇಶ್ ಅಣ್ಣನವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಅದ್ಧೂರಿಯಾಗಿ ನಮ್ಮ ಬ್ಯಾಡ್ರಹಳ್ಳಿ ವಾರ್ಡಿನ ಎಲ್ಲ ಸೇರಿ ಇವತ್ತು ಆರೋಗ್ಯ ಶಿಬಿರನ ಭಾರಿ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಇದು ಎರಡನೇ ಕಾರ್ಯಕ್ರಮ. ಮೊದಲು ಗಾಂಧಿ ಪಾರ್ಕಲ್ಲಿ ನಮ್ಮ ಆದಿತ್ಯ ರಮೇಶ್ ಅಣ್ಣವ್ರು ಮಾಡಿದರು. ಈ ಎರಡನೇ ಕಾರ್ಯಕ್ರಮವನ್ನು ತಿರ್ಗಾ ಇಲ್ಲಿ BBMP ಪ್ರೌಢಶಾಲೆಯಲ್ಲಿ ತಿರ್ಗಾ ರಮೇಶ್ ಆದಿತ್ಯ ಅವರು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆದಿತ್ಯ ರಮೇಶ್ ಅಣ್ಣವರು ಹಗಲು ರಾತ್ರಿ ಅನ್ನೋದೇ ಸುಮಾರು ಒಂದು ವಾರದಿಂದ ಈ ಕಾನ್ಸೆಪ್ಟನ್ನ ಮಾಡಿ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ತುಂಬ ಆರೋಗ್ಯ ಶಿಬಿರನ ಯಶಸ್ವಿಗೊಳಿಸಿದ್ದಾರೆ. ಕಣ್ಣಿನ ತಪಾಸಣೆ ಇದೆ, ಆಮೇಲೆ ECG ಇದೆ, ಎಕೋ ಇದೆ, ಹೃದಯ ತಪಾಸಣೆ ಇದೆ. ಟೋಟಲ್ 14 ಮನುಷ್ಯನಿಗೆ ಏನಂತ ಬೇಕಾ ಆರೋಗ್ಯದಕ್ಕೆ ಪ್ರತಿಯೊಂದನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಮುಖ್ಯವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂತ ಸಾರ್ವಜನಿಕರ ಒಡನಾಟಿಯಾಗಿ ಎಸ್.ಟಿ. ಸೋಮಶೇಖರ್ ಬೆಳೆದಿರೋದ್ರಿಂದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ಅವ್ರು ತೋರಿಸ್ಕೊಳ್ಳೋಕ್ಕೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟಕರವಾಗಿರುತ್ತೆ. ಆದ್ದರಿಂದ ನಮ್ಮ ಲೀಡ್ರು ಆದಿತ್ಯ ರಮೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದಾಗ ಇವರು ಪೂರ್ಣ ಪ್ರಮಾಣದಲ್ಲಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಸಾರ್ವಜನಿಕ ಬಂದಂಥ ಸಾವಿರಾರು ಜನಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಹೆಚ್ಚಿನಾಗಿ ಕಣ್ಣಿನ ತಪಾಸಣೆಯಲ್ಲಿ 500ಕ್ಕೂ ಹೆಚ್ಚಿನ ಜನ ಭಾಗವಹಿಸಿದ್ದಾರೆ. ನೀವು ನೋಡ್ಬೋದು, ತುಂಬ ಜನಕ್ಕೆ ಆಸ್ಪತ್ರೆಗೆ ಹೋಗಿ 10ರಿಂದ 15 ಸಾವಿರದಷ್ಟು ಖರ್ಚಾಗುತ್ತೆ. ಸಾಹೇಬರು ಮತ್ತು ಆದಿತ್ಯ ರಮೇಶ್ ಅವರು ವೈಯಕ್ತಿಕವಾಗಿ ಈ ಹಣವನ್ನು ಭರಿಸೋ ಮೂಲಕ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬ್ಯಾಡ್ರಹಳ್ಳಿ ವಾರ್ಡ್ನ ಜನತೆಗೆ ಅನುಕೂಲವಾಗುವ ಮಟ್ಟದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಸಾಹೇಬರು ಇದೇ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಮೂಲಕ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಲ್ಲ ವಾರ್ಡ್ಗಳಲ್ಲಿ ಇಂಥ ಕಾರ್ಯಕ್ರಮನೇ ಮಾಡಬೇಕು ಅಂತ ಇದನ್ನು ಉದ್ಘಾಟನೆಯಾಗಿ ಇವತ್ತು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಶವಂತಪುರದ ಆದ್ಯಂತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಸ್.ಟಿ. ಸೋಮಶೇಖರ್ ಗೌಡರು ಪಣ ತೊಟ್ಟಿದ್ದಾರೆ. ಇವಾಗ ಯಾರ್ಯಾರಿಗೆ 500 ಜನ ಚೆಕ್ ಮಾಡಿಸಿರ್ತೀವಿ, ಅದರಲ್ಲಿ 10ರಿಂದ 15 ಜನ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿರುತ್ತೆ. ಅವರಿಗೆಲ್ಲ ಹಣಕಾಸನ್ನು ಆದಿತ್ಯ ರಮೇಶ್ ಅವರು ಮತ್ತು ಎಸ್.ಟಿ. ಸೋಮಶೇಖರ್ ಅವರೇ ಭರಿಸ್ತಾರೆ. ಅವ್ರಿಗೆ ವ್ಯಾನ್ ಮುಖಾಂತರ ಇಲ್ಲಿಂದ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ತಿರ್ಗಾ ವಾಪಸ್ ಕರ್ಕೊಂಬರೋ ವ್ಯವಸ್ಥೆನ ಇವರೇ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿನ ನೋಡಿ ಸಾಹೇಬರು ಮತ್ತು ಮೆಡಿಷನ್ನು ಯಾರ್ಯಾರಿಗೆ ಇವಾಗ ಬಡವರು ಮೆಡಿಷನ್ ತೊಗೊಳಕ್ಕಾಗಲ್ವ ಅವ್ರಿಗೂ ಒಂದು ಸಪ್ರೇಟು ಕೊಠಡಿಯನ್ನು ತೆರೆದು ಅವ್ರಿಗೆ ಮೆಡಿಷನ್ ಕೊಡೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರೋ ಸಾಹೇಬರು ನೋಡಿ ಮನಗಂಡು ಯಶವಂತಪುರದಾದ್ಯಂತ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ವಾರ್ಡ್ ವೈಸ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಕರೆದು ಎಲ್ಲ
ಆಕಾಂಕ್ಷಿಗಳಿಗೆ ಮತ್ತು ವಾರ್ಡ್ ಅಧ್ಯಕ್ಷಗಳಿಗೆ ಹೇಳ್ತೀನಿ ಅಂತ ಈ ಒಂದು ಮೀಟಿಂಗ್ನಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವತ್ತೇನು ಆರೋಗ್ಯ ಶಿಬಿರ ಇಟ್ಕೊಂಡವ್ರೆ ಯಶವಂತಪುರ ಕ್ಷೇತ್ರದ ಬ್ಯಾಡ್ರಳ್ಳಿ ವಾರ್ಡಿನ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ರಮೇಶ್ ಅಣ್ಣವ್ರು ಇಟ್ಕೊಂಡಿದ್ದಾರೆ. ಅವರು ಮುಂದಿನ ದಿನದಲ್ಲಿ ಏನೋ ಒಂದು ಜನಕ್ಕೆ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಇವತ್ತೇನು ಆರೋಗ್ಯ ಶಿಬಿರ ತುಂಬ ಚೆನ್ನಾಗೈತಿ. ಎಸ್ ಟಿ ಸೋಮಶೇಖರ್ ಗೌಡರು, ಸುಮಾ ಜನಾರ್ದನ್ ಅವರು, ಎಲ್ಲ ನಮ್ಮ ಮಹಿಳೆಯರು, ಅಧ್ಯಕ್ಷರು ಎಲ್ಲ ಆದಿತ್ಯ ರಮೇಶ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಇವಾಗೇನು ಅಭಿವೃದ್ಧಿ ಅಧಿಕಾರಿ ಅಂತ ನಮ್ಮ ಸಾಹೇಬ್ರು ಎಸ್ ಟಿ ಸೋಮಶೇಖರ್ ಗೌಡರು ಬಂದಿದ್ದಾರೋ ಅದು ನಿಜಕ್ಕೂ ಯಾರೇ ಏನು ಹೇಳಿದ್ರು ಕಿವಿಗೆ ಹೊಡೆದಂಗೆ ಅವರು ನಾವು ಕೆಲಸದ ಮೇಲೆ ಗಮನ ಕೊಡ್ತಾರೆ. 108 ಹೇಳ್ಕೊಂಡ್ರು ಅದು ಕಿವಿಗೆ ಹಾಕ್ಕೊಳ್ಳಲ್ಲ. ಅವ್ರ ಓಪೇನೋ ಯಶವಂತಪುರ ಕ್ಷೇತ್ರದ ಶಾಸಕನಾಗಿ ಜನಸೇವೆ ಮಾಡಬೇಕು, ನಾನು ಜನಸೇವೆ ಜನಾರ್ದನ ಸೇವೆ ಅಂತ ಎರಡೂ ಕೂಡ ಅವರಲ್ಲಿ ಇದಿರೋದ್ರಿಂದ ಜನ ಎಲ್ಲ ನಮ್ಮ ಯಶವಂತಪುರ ಕ್ಷೇತ್ರದ ಜನತೆ ಅವ್ರ ಮೇಲೆ ಒಂದು ಅಭಿಮಾನ ಇಟ್ಟಿದ್ದಾರೆ. 2028ಕ್ಕೂ ಅವರೇ ವಿನ್ ಆಗೋದು. ನಾವು ಬರ್ಕೊಡ್ತೀವಿ ಬೇಕಾದರೆ. GB ಎಲೆಕ್ಷನ್ನೂ ಕೂಡ ಅವರು ಯಾರ್ಯಾರಿಗೆ ಅಂತ ಸಾಹೇಬರು ಅವರು ಮಾಡಿದ್ದಾರೆ, ಅವ್ರಿಗೆ ಎಲ್ಲ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಅವರು ಕೆಲಸ ಕಾರ್ಯಗಳು ಏರಿಯಾದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇನ್ನು ವಾರ್ಡಿನ ಮಟ್ಟದಲ್ಲಿ ನಮ್ಗೆ ಇನ್ನೊಂದು ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತೈತೆ. ಅದನ್ನು ಎಲ್ಲ ವಾರ್ಡ್ಗಳಲ್ಲಿ ಫಸ್ಟ್ ಬ್ಯಾಡ್ರಳ್ಳಿ ವಾರ್ಡಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ನಮ್ಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇವಾಗ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಬ್ಲಡ್ ಕ್ಯಾನ್ಸರು ತುಂಬ ಬರ್ತಾ ಇದೆ. ಅದಂತೂ ನಾವು ಹೆಮ್ಮೆ ಪಡ್ತೀವಿ. ತುಂಬ ಚೆನ್ನಾಗಿ ಇದನ್ನು ಹೇಳಿದ್ರಲ್ಲ, ಈ ಭಾಷಣದಲ್ಲೇ ಹೇಳಿದ್ರು, ನಮ್ಗೆ ತುಂಬ ಖುಷಿ ಆಯಿತು. ಇದೇ ರೀತಿ ನಮ್ಮ ಶಾಸಕರು ಯಾವಾಗಲೂ 24 ಅವರು ಜನಕ್ಕೆ ರೋಡು, ನೀರು, ತಾರು, ದಸರಾದಿರ್ಬೋದು, ಬಾಗಿನ ಕೊಡೋದಿರ್ಬೋದು, ಯಾವುದೇ ಒಂದು ಸತ್ತಿರೋರಿಗೆ, ಒಂದು ಗೃಹಪ್ರವೇಶ ಮಾಡೋರಿಗೆ ಎಲ್ಲರಿಗೂ ಒಂದು ಸ್ಪಂದನೆಯಾಗಿ, ಒಂದು ಮಕ್ಕಳು ಶಿಕ್ಷಕರಿಗೆ ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ. ಆಫೀಸ್ಗೆ ಯಾವಾಗಲೂ ಅವ್ರಿಗೆ ಶಾಸಕರ ಕಚೇರಿಗೆ ಹೋದ್ರೂ ಅವರು ಅವ್ರಿಗೆ ಒಂದು ಮಾರ್ಗದರ್ಶನದಲ್ಲಿ ಹೇಳ್ತಾರೆ ಅವರ ಕಚೇರಿಗೆ. ಅದರಂತೆ ಎಲ್ಲ ಮಾಡಿಕೊಡ್ತಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಕೊಟ್ಟು ಆ ನಿಶಾಂತ್ ಸರನು ಕೂಡ ಅವರ ತಂದೆಗೆ ತಕ್ಕನ ಮಗನಾಗಿ ಅವರು ಬಂದು ವರ್ಕ್ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿಯಾಗುತ್ತೆ. ರಮೇಶ್ ಅಣ್ಣವರು ಕೂಡ ಏನೋ ಇವಾಗ ಎಲೆಕ್ಷನ್ಗೆ ಒಂದು ಆಕಾಂಕ್ಷಿ ಆಗಿದ್ದಾರೆ. GB ಎಲೆಕ್ಷನ್ಗೆ ಅವ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಬಯಸ್ತೀವಿ.